ಶವರ್ಮ ಅಂತೂ ತುಂಬಾ ಚೆನ್ನಾಗಿತ್ತು. ಶವರ್ಮ ತಿಳ್ಕೊಂಡು ನೆಕ್ಸ್ಟ್ ಮುಂದೆ ಜಿಲೇಬಿಗೆ ಅಂತ ಬಂದ್ವಿ. ಜಿಲೇಬಿ ಕೂಡ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು. ನಮಗೆ ಇಲ್ಲಿ ಸಿಗುತ್ತೆ ಜಿಲೇಬಿ ತಿಂದು ಸೊ ಅಲ್ಲೇ ತುಂಬ ಇಷ್ಟ, ಇಲ್ಲಿ ಇಷ್ಟ ಆಗಿಲ್ಲ, ಬಟ್ ಬಿಸಿಯಾಗಿತ್ತು. ತಿಂದ್ವಿ, ಒಂದೊಂದು ಟೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೇನಿದೆ ಅಂತ ಮುಂದಕ್ಕೆ ಬಂದ್ವಿ. ಇಲ್ಲೂ ಕೆಲವೊಂದು ಇನ್ನೇ ಲೈಮ್ ಸೋಡಾ, ಪಾಪ್ಕಾರ್ನು, ಟೊಟೊ ಟ್ವಿಸ್ಟರು. ಸೊ ಇನ್ನು ಆಟ ಸ್ಟಾರ್ಟ್ ಆಗ್ತಾಯಿತ್ತು ಇಲ್ಲಿಂದ. ಕೆಲವೊಂದು ದೊಡ್ಡವರು ಕೂಡ ಆಡೋ ಗೇಮ್ಸ್ಗಳು ಅಂದರೆ ಶೂಟಿಂಗ್ ಗೇಮ್ಸ್ ಇರ್ಬೋದು, ಬಾಲ್ ಹಾಕೋದಿರ್ಬೋದು, ಆ ಥರ ಗೇಮ್ಗಳು. ಫಸ್ಟೇ ಶೂಟಿಂಗ್ ಗೇಮು. ನಾನಂತೂ ಇದುವರೆಗೂ ಕರೆಕ್ಟಾಗಿ ಈ ಬಿಲ್ಲು ಬಣ್ಣ ಹೊಡೆದಿರೋ ನೋಡೇ ಇಲ್ಲ. ಕೂಡ ಗುರಿ ಅಷ್ಟು ಕರೆಕ್ಟಾಗಿಲ್ಲ. ಇನ್ನು ಬಾಲ್ ಎಸೆಯೋದು ಇದು ಸಮ್ಟೈಮ್ಸ್ ಆಡ್ಬೋದು. ಇದಂತೂ ತುಂಬಾ ಚಾಲೆಂಜಿಂಗು. ಕೈಯನ್ನು ಹಾಕೋದು, ಆ್ಯಕ್ಚುಲಿ ಕೈಯನ್ನು ಟ್ವಿಸ್ಟ್ ಮಾಡಿ ಹಾಕಿದ್ರೆ ಕರೆಕ್ಟಾಗಿ ಬೀಳುತ್ತೆ. ನಾನು ಟ್ರೈ ಮಾಡಿದ್ದೀನಿ, ಬಟ್ ಇವಾಗೇನು ಹಾಡೋ ಮೂಡ್ ಇರಲಿಲ್ಲ, ಹಾಗಾಗಿ ನಾನು ಯಾವುದೂ ಹಾಡಿಲ್ಲ. ಇನ್ನು ರಿಗ್ ಗೇಮ್ ಅಂತೂ ಸುಮಾರು ಸಲ ಹಾಡಿದ್ದೀನಿ. ನಾನು ಒಂದೆರಡು ಸಲ ಬಿಟ್ಟು ಯಾವಾಗಲೂ ಕೂಡ ಅದರಲ್ಲಿ ಏನೂ ಬಂದೇ ಇಲ್ಲ, ಹಾಗಾಗಿ ನಾನು ಯಾವಾಗಲೂ ಈ ಗೇಮ್ ಆಡೋದಕ್ಕೆ ಹೋಗಲ್ಲ. ಇನ್ನು ನನಗೆ ತುಂಬ ಇಷ್ಟ ಇದು ಬಲೂನು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಆಡ್ಬೋದು. ಬಟ್ ಇದು ಹೊಡಿಬೋದು, ಆ್ಯಕ್ಚುಲಿ ಕರೆಕ್ಟಾಗಿ ಗುರಿ ಇಟ್ಟರೆ ನಿಜವಾಗ್ಲೂ ಹೊಡಿಬೋದು. ಬಟ್ ಅದು ಗನ್ನ ಕೈಯಲ್ಲಿ ಕೊಡ್ತಿದ್ದಂಗೆ ಏನೋ ಒಂಥರ ಫೀಲ್ ಅನಿಸುತ್ತೆ. ಸರಿ, ಸಲ ಯಾವುದೂ ಬೇಡ ಅಂತೇಳಿ ಇದಂತೂ ಸಗದಾಗಿರೋದು ಎಪಿಕ್ ಗೇಮ್ಸ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದನ್ನು ನಾವು ಬೆಂಗಳೂರೆಲ್ಲ ಹಾಡಿದ್ದೀವಿ. ಗೇಮ್ ಇದು ಸಕ್ಕತ್ತಾಗಿರುತ್ತೆ. ಸರಿ, ಮುಂದೆ ನೋಡೋಣ ಯಾವ್ದಾದ್ರು ಗೇಮ್ಗಳು ಹಾಡೋಣ ಅಂತೇಳಿ ಅದು ಚೆನ್ನಾಗಿಲ್ಲ. ಸಂಡೇ ಇವತ್ತು ಸ್ವಲ್ಪ ಜನ ಇರ್ಬೋದು ಅಂತಲೇ ನಾವು ಬೇಗ ಬಂದ್ವಿ. ಬಟ್ ಇದು ನೋಡಿದ್ರೆ ಎಲ್ಲ ಖಾಲಿ. ಯಾವ ಗೇಮಲ್ಲಿ ನಾನು ಅಷ್ಟು ಆಟ ಆಡ್ತಿರಲಿಲ್ಲ. ನನ್ನ ಮಗಳು ಹಾಗೂ ಜೈನ್ ಫೀಲ್ ಆಡೋಣ ಅದಕ್ಕೆ ಅದೇ, ಬಟ್ ಲಾಸ್ಟ್ ಟೈಮ್ ಅವಳು ಇದಕ್ಕೆ ಹೋಗಿದ್ದು, ಫ್ಲವರ್ ಶೋಗೆ ಹೋಗಿದ್ದು. ಸೊ ಅವಾಗ ಅಲ್ಲೇ ಎಲ್ಲ ಆಟ ಆಡ್ಕೊಂಡು ಬಂದಿದ್ದೆ. ಸೊ ಅವಾಗ ಸರಿ, ಇದು ನಮ್ಮ ಮಕ್ಕಳು ಕೂಡ ಅವರು ಆಟ ಆಡೋದಕ್ಕೆ ಅಂದರು. ಇನ್ನೇನು ಅವರೇ ಬೇಡ ಆದಮೇಲೆ ನಾವೇನು ಆಟ ಆಡೋದು ಅಂತೇಳಿ ನಾನು ಕೂಡ ಯಾವ ಗೇಮು ಆಡಲಿಲ್ಲ. ಸರಿ, ಯಾವ್ಯಾವ ಗೇಮ್ ಇದೆ ಹೊಸ್ದಾಗಿ ಏನಾದ್ರು ಇದೆಯಾ ನೋಡ್ಕೊಂಡು ಹೋಗೋಣ ಅಂತೇಳಿ ನಿಧಾನಕ್ಕೆ ಯಾವ್ಯಾವ ಗೇಮ್ ಇದೆ, ಹೊಸ್ದಾಗಿ ಏನೇನಿದೆ, ಯಾವುದಕ್ಕೆ ಎಷ್ಟು ಪ್ರೈಸ್ ಅನ್ನೋದನ್ನ ತಿಳ್ಕೊಳ್ಳೋ ಅಂತ ಹೇಳಿದ್ರೆ. ಇದಂತೂ ತುಂಬಾ ಇಷ್ಟ ನನಗೆ. ದೊಡ್ಡ ಕುತ್ಕೊಂಡು ರೌಂಡ್ ಕೊಡೋದು. ಇದು ಆ್ಯಕ್ಚುಲಿ ಲಂಡನಲ್ಲಿ ಒಂದು ವಿಡಿಯೋ ಹಾಕಿದ್ರು. ದೊಡ್ಡವರೇ ಎಲ್ಲರೂ ಕುತ್ಕೊಂಡು ಈ ಒಂದು ಗೇಮ್ನ ಆಟ ಆಡ್ತಾ ಇದ್ರು. ಸೊ ಅದು ನೆನಪಾಯ್ತು, ಅದನ್ನು ಹೇಳ್ತಾ ಇದೆ. ಈ ಗೇಮ್ ನಮಗೆ ತುಂಬ ಇಷ್ಟ, ಮಕ್ಕಳಿಗೆ ಮಾತ್ರ ಇನ್ನು ನೆಕ್ಸ್ಟು ಈ ಸಲ ಅಂತೂ ತುಂಬಾ ಗೇಮ್ ಇದೆ ಅಂತ ಅನ್ನಿಸ್ತು. ಯಾಕಂದರೆ 1 ಎಲ್ಲ ಥರ ಗೇಮ್ಸು ತುಂಬ ಗೇಮ್ಸ್ಗಳಿದೆ. ಇದು ಮಕ್ಕಳಿಗೂ ಕೂಡ ಇದು. ಇನ್ನು ಇದಂತೂ ನನಗಂತೂ ಭಯ, ನಾನಂತೂ ಆಡೋದೇ ಇಲ್ಲ. KRS ಎಲ್ಲ 2 ಸಲ ಆಡಿದ್ದೆ. ಖುಷಿ ಅಂತ ಅನ್ನಿಸ್ತು, ಅಷ್ಟೇನು ಭಯ ಆಗಲಿಲ್ಲ ಅಲ್ಲಿ. ಬಟ್ ಅದು ಕೂಡ ಆಡಬೇಕು ಅಂತ ಅನ್ನಿಸ್ತು. ಸೇಮ್ ಅದೇ ಥರದ್ದು ಚಿಕ್ಕದು ದೊಡ್ಡದು. ಅಂತೂ ಈ ಸಲ 3 ಇದೆ. ಒಂದು ದೊಡ್ಡದು, ಇನ್ನೊಂದೆರಡು ಚಿಕ್ಕದು. ಚಿಕ್ಕ ವಯಸ್ಸಲ್ಲಿದ್ದಾಗ ಜಾಯಿಂಟ್ ವೀಲ್ ನೋಡಿದ್ರೆ ಆಟ ಆಡಬೇಕು ಅಂತ ತುಂಬ ಅನಿಸ್ತಾ ಇತ್ತು. ಬಟ್ ಹೋಗೋಕ್ಕೆ ಹೆದರಿಕೆ ಆಗ್ತಾಯಿತ್ತು. ಸೊ ಆಮೇಲೆ ಈ ಥರ ಎಕ್ಸಿಬಿಷನ್ಗೆ ನಾವೇ ದೊಡ್ಡವರಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಆಡಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ. ಸೊ ಬೇರೆ ಬೇರೆ ಗೇಮ್ಸ್ಗಳನ್ನ ಆಡ್ತಾಯಿದ್ವಿ. ಕಪ್ಸ್ ಗೇಮ್ಸ್ ತುಂಬ ಸಲ ಆಡ್ತಾಯಿದ್ವಿ. ಬೇರೆ ಎಲ್ಲ ಆಟ ಆಡ್ತಾಯಿದ್ವಿ. ಇನ್ನು ಆಟದ ಗೇಮ್ಗಳೆಲ್ಲ ಮುಗೀತು. ಇನ್ನಲ್ಲಿ ಐಸ್ ಕ್ರೀಮ್ ಸ್ಟಾರ್ಟ್ ಆಯಿತು. ಇಲ್ಲಿ ಆಗ್ಲಿಕಾಯಲ್ಲಿ ಚಿಪ್ಸ್ ಮಾಡ್ತಾಯಿದ್ರು ಫಸ್ಟ್ ಟೈಮ್. ಯಾವಾಗಲೂ ಚಿಪ್ಸ್ ಮಾಡ್ತಾರೆ, ಬಾಳೆಕಾಯಿ ಮತ್ತು ಆಲೂಗೆಡ್ಡೆದು. ಫಸ್ಟ್ ಟೈಮ್ ಆಗ್ಲಿಕಾಯಿಂದ ಚಿಪ್ಸ್ ಮಾಡಿದ್ದು. ಬಟ್ ಸಖತ್ತಾಗಿತ್ತು, ವೆರಿ ಟೇಸ್ಟಿಯಾಗಿತ್ತು. ಸೊ ಹಾಗಾಗಿ ಚಿಪ್ಸ್ ತೊಗೊಂಡು ತಿನ್ಕೊಂಡು ಮುಂದೆ ಬಂದ್ವಿ. ನಮ್ಮ ಪಕ್ಕದಲ್ಲೇ ಕಾಡು, ಅರಣ್ಯ ಇಲಾಖೆ. ಯೂಶಲಿ ಪ್ರತಿ ವರ್ಷ ಇಲ್ಲಿಗೊಂದು ರೌಂಡ್ ಬಂದೇ ಬರ್ತೀವಿ. ಲಾಸ್ಟ್ ಇಯರ್ ಬಂದಿರಲಿಲ್ಲ, ಯಾಕೆಂದರೆ ಲಾಸ್ಟ್ ಇಯರು ಮಳೆ ಏನೋ ಸ್ಟಾರ್ಟ್ ಆಯಿತು ಅಂತೇಳಿ ಇಲ್ಲಿಗೆ ಒಳಗಡೆ ಹೋಗಲೇ ಇಲ್ಲ. ಸೊ ಹಾಗೆ ಮಲ್ಲಿಗೆ ಇಡ್ಲಿ ತಿನ್ಕೊಂಡು ಹೊಟ್ಟೋಗೋಣ ಅಂತೇಳಿ ಹೊರಟ್ಬಿಟ್ವಿ. ಬಟ್ ಈ ಸಲ ಏನು ಮಳೆ ಏನು ಇರಲಿಲ್ಲ, ಹಾಗಾಗಿ ನೋಡೋಣ ಅಂತೇಳಿ ಒಳಗಡೆ ಬಂದೆ. ಎಂಟ್ರಿ ಆಗ್ತಿದ್ದಂಗೆ ಇಲ್ಲೂ ಕೂಡ ತುಂಬಾ ಇನ್ಫಾರ್ಮೆಟಿಕ್ ಕೆಲವೊಂದು ಪೂರ್ತಿ ಎಲ್ಲ ಕಡೆ ಕೆಲವೊಂದು ಅಂಶಗಳನ್ನ ಹಾಕಿದ್ರು. ಕೆಲವೊಂದು ವಿಷಯಗಳ ಬಗ್ಗೆ ಎಲ್ಲ ಬರೆದಿದ್ರು. ಪ್ರಾಣಿಗಳ ಬಗ್ಗೆ ಎಲ್ಲ ಒಂದು ಟಿ ವಿಲಿ ಅದರೊಂದು ಹೋಗ್ತಾ ಇತ್ತು. ಪ್ರಾಣಿಗಳ ಬಗ್ಗೆ, ಅದ್ರ ಬಗ್ಗೆ ಏನೇನಿದೆ, ಇದನ್ನು ಇಂಪಾರ್ಟೆಂಟ್ ಅದ್ರ ಬಗ್ಗೆ ಇತ್ತು. ಯಾವ್ಯಾವ ಪ್ರಾಣಿಗಳು ಅಪಾಯಕಾರಿ ಇರುತ್ತೆ, ಮುಂದೆ ಬಂದರೆ ಹೇಗಿರಬೇಕು ಏನು, ಕೆಲವೊಂದು ಇನ್ಫಾರ್ಮೆಟಿಕ್ ವಿಷಯಗಳನ್ನ ಅಲ್ಲಿ ಹಾಕಿದ್ರು, ಹೇಳ್ತಾಯಿದ್ರು. ಖುಷಿ ಆಯಿತು. ಇದು ತುಂಬ ವರ್ಷಗಳಿಂದ ಈ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಚೆನ್ನಾಗಂತೂ ಈ ಏನಿದೆ ಅರಣ್ಯ ಇಲಾಖೆ ಇದೊಂದು ಕಾಡು ಅನ್ನೋದು ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ಇದು
ಆ ಥರ ಪ್ರಾಣಿಗಳನ್ನ ಸ್ಟ್ಯಾಚು ರೀತಿ ಮಾಡಿರ್ತಾರೆ. ಎಷ್ಟೋ ಪ್ರಾಣಿಗಳು, ಕಾಡು ಪ್ರಾಣಿ ಇರ್ಬೋದು, ನಾಡು ಪ್ರಾಣಿಗಳಿರ್ಬೋದು, ಬಟರ್ಫ್ಲೈಯಿಂದನೂ ಕೂಡ ಇರುತ್ತೆ. ಸೊ ಅದು ತುಂಬಾ ಖುಷಿಯಾಗುತ್ತೆ. ಮಕ್ಕಳಿಗೆ ನಾವು ತೋರಿಸ್ಬೋದು. ಯೂಶ್ವಲಿ ನಾವು ಟಿ ವಿಲಿ, ಫೋನಲ್ಲಿ ಈ ಥರ ತೋರಿಸ್ತೀವಿ. ರಿಯಲ್ಲಾಗಿ ಕೆಲವೊಂದು ಸಾಕು ಪ್ರಾಣಿಗಳನ್ನ ತೋರಿಸ್ತೀವಿ ಅಷ್ಟೇ. ಅದರಲ್ಲಿ ಕುದುರೆ ಅಂತವು ಕೂಡ ದಸರಾ ಟೈಮಲ್ಲಂತೂ ಕುದುರೆಗಳು ಜಾಸ್ತಿ ಇರುತ್ತೆ. ಕುದುರೆ ಸವಾರಿಗಳನ್ನ ಆವಾಗ ನೋಡ್ಬೋದು. ಅದನ್ನು ಬಿಟ್ಟರೆ ಬೇರೆ ಟೈಮಲ್ಲಿ ಅಷ್ಟು ಗೊತ್ತಿರಲ್ಲ. ಸಾಮಾನ್ಯವಾಗಿ ಕೆಲವೊಂದು ಏರಿಯಾದಲ್ಲಿ ಹಸು ಕೂಡ ಇರೋದಿಲ್ಲ. ಇನ್ನು ಮನೇಲಿ ಸಾಕಿದ್ರೆ ನಾಯಿ, ಬೆಕ್ಕು ಇಂಥವು ಕೂಡ ನೋಡ್ಬೋದು. ಸೊ ಇಲ್ಲಿ ಎಲ್ಲ ಥರ ಪ್ರಾಣಿಗಳು ನೋಡ್ಬೋದು. ಹಾವಿಂದ ಕೆಲವೊಂದು ಬೇರೆ ಬೇರೆ ಟೈಪ್ಸ್ ಹಾವುಗಳಿರ್ಬೋದು, ದೊಡ್ಡ ದೊಡ್ಡ ಪ್ಯಾರೆಟ್ಗಳಿರ್ಬೋದು, ಎಲ್ಲ ಥರ ಬೆಡ್ಸ್ಗಳು ಕೂಡ ಹಾಕಿದ್ದಾರೆ. ಸೊ ಅದು ನೋಡೋಕೆ ಖುಷಿಯಾಗುತ್ತೆ. ಇದೊಂದು ಪೂರ್ತಿ ಕಾಡಲ್ಲಿ ಹೇಗಿರ್ತಾರೆ ಜನಗಳು ಅಂತ ಅನ್ನೋದ್ರ ಬಗ್ಗೆ ಇದು ಕೊಟ್ಟಿದ್ದಾರೆ. ಈಗ ಕಾಡಲ್ಲಿ ಇಷ್ಟೊಂದು ಈ ಥರ ಇರೋದಿಲ್ಲ, ಬಟ್ ಮೊದಲೆಲ್ಲ ಹೇಗಿದ್ರು ಅಂತ. ಬಟರ್ಫ್ಲೈ ಜಾಸ್ತಿ ಇರುತ್ತೆ, ಈ ಥರ ಒಂದು ಸ್ಟ್ಯಾಚುಗಳನ್ನ ಹಾಕಿದ್ದಾರೆ. ಮತ್ತು ನೋಡಿ ಈ ಥರ ಹುಲ್ಲಲ್ಲಿ ಕಟ್ಟಿರುವಂಥ ಮನೆಗಳು. ನಾನು ಇದನ್ನು ರಿಯಲ್ಲಾಗಿ ಅಂದರೆ ದೊಡ್ಡ ದೊಡ್ಡ ಕಟ್ಟಿರೋದನ್ನೇ ನೋಡಿದ್ದೀನಿ. ಅಜ್ಜಿ ಮನೆ ಕೂಡ ಒಂದು ಗರಿಯಲ್ಲಿ ಕಟ್ಟಿರುವಂತಹ ಗುಡಿಸ್ಲು ಥರ ಇರುತ್ತೆ. ಫಸ್ಟು ಅದು ಕೂಡ ಇತ್ತು. ಅಂದರೆ ಅಲ್ಲಿ ಅವರು ಈ ಕಾಯಿ, ಕೊಬ್ಬರಿ, ರಾಗಿ, ಗೋಧಿ ಲೈಕ್ ಈ ಥರದನ್ನೆಲ್ಲ ಅಲ್ಲಿ ಹಾಕಿ ಇಡ್ತಾಯಿದ್ರು. ಜೊತೆಗೆ ಕುರಿ, ಕೋಳಿಗಳನ್ನೆಲ್ಲ ಸೊ ಅಲ್ಲೇ ಒಂದು ಇದರಲ್ಲಿ ಮೇಯಿಸೋದಕ್ಕೆ ಅಂತೇಳಿ ಹಿಡ್ಕೊಳ್ಳೋಕ್ಕೆ ಕೋಳಿಗಳೆಲ್ಲ ಒಂದು ಕೇಲ್ ಹಾಕಿ ಕೌಚ್ ಹಾಕ್ತಾಯಿದ್ರು. ಸೊ ಅದಕ್ಕೆ ಅಂತೇಳಿ ಈ ಥರ ಒಂದು ಗರಿಯಲ್ಲಿ ಒಂದು ಮತ್ತೆ ಬೇಡವಾಗಾರೆ ಇನ್ನು ಸಿಂಪಲ್ಲಾಗಿ ಕಾಡೆಲ್ಲ ನೋಡ್ಕೊಂಡ್ವಿ. ಕಾಡೆಲ್ಲ ಆಚೆ ಬಂದ್ವಿ. ನಾವು ಆಪೋಸಿಟೇನೆ ಮಲ್ಲಿಗೆ ಇಡ್ಲಿ. ಇಲ್ಲಿ ನನಗೆ ತುಂಬ ಇಷ್ಟ ಆಗೋದು ಮಲ್ಲಿಗೆ ಇಡ್ಲಿನೇ. ಸೊ ಇದು ಮಲ್ಲಿಗೆ ಇಡ್ಲಿ ಅಂತಲೇ ತುಂಬ ಫೇಮಸ್ಸು. ಇಡ್ಲಿನೇ ಆರ್ಡ್ರ್ ಮಾಡಿದೆ, ಬಟ್ ಇದು ಚೆನ್ನಾಗಿರಲಿಲ್ಲ. ತುಂಬಾ ಬೇಜಾರಾಯಿತು. ಇನ್ನು ಆರ್ಡ್ರ್ ಮಾಡಿದ್ವಿ, ಅದು ಅಷ್ಟು ಚೆನ್ನಾಗಿರಲಿಲ್ಲ. ಬೆಣ್ಣೆ ದೋಸೆ ಮಾತ್ರ ಸಖತ್ತಾಗಿತ್ತು. ತುಂಬ ಇಷ್ಟ ಆಯಿತು ಬೆಣ್ಣೆ ದೋಸೆ. ಇನ್ನೇನು ಆರ್ಡ್ರ್ ಮಾಡಿದ್ರೆ ತಿನ್ನಲೇಬೇಕಂತ ಹೇಳಿ ಇಡ್ಲಿ, ಸೇಪುರಿ ಎಲ್ಲ ತಿಂದ್ಕೊಂಡು ಎದ್ದು ಬರೋಷ್ಟರಲ್ಲಿ ಎಲ್ಲ ಕಡೆ ಪೂರ್ತಿ ಲೈಟಿಂಗ್ಸ್ನ ಹಾಕಿದ್ರು. ಲೈಟಿಂಗ್ಸ್ ಹಾಕಿದ್ಮೇಲಂತೂ ಇನ್ನೂ ಖುಷಿ ನೋಡೋದಕ್ಕೆ. ಇನ್ನು ಹೋಗ್ತಿದ್ದಾಗೇ ಲೈಮ್ ಸೋಡಾ ಇಷ್ಟನೇ, ಬಟ್ ಇವಾಗ ತಾನೇ ಒಳ್ಳೆ ತಿಂಡಿ ತಿಂದಿದ್ವಿ. ಸೊ ಕುಡಿಬೇಕು ಅಂತ ಏನು ಅನ್ನಿಸ್ಲಿಲ್ಲ. ಎಲ್ಲ ಕಡೆ ಲೈಟಿಂಗ್ಸ್ ಆನ್ ಆಗಿತ್ತು. ಸಖತ್ತಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಎಷ್ಟು ಕಲರ್ಫುಲ್ಲಾಗಿತ್ತು ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಖುಷಿ. ಇನ್ನು ಅಲ್ಲೇನೇ ಪಕ್ಕದಲ್ಲಿ ಸ್ಪೆಷಲ್ ಚಿರುಮುರಿಗಳು ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿದೆ. ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಲೈಟಿಂಗ್ಸೇ ತುಂಬಾ ಇಷ್ಟಪಟ್ಟು ನೋಡುವಂಥದ್ದು ಜನಗಳು. ಸೊ ಅದರಲ್ಲೂ ಈಗ ಮೈಸೂರು ದಸರಾ ವಸ್ತು ಪ್ರದರ್ಶನದಲ್ಲಿ ಕೂಡ ಲೈಟಿಂಗ್ಸ್ ಎಲ್ಲ ಈ ಥರ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಖುಷಿ ವಿಷಯನೇ. ಲೈಟ್ ಹಾಕಿದ್ಮೇಲೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತು ಸಂಡೇ ಜನ ಇರ್ತಾರೆ ಅಂತ ಅಂದ್ಕೊಂಡೆ. ನೋಡಿ ಅಷ್ಟೊತ್ತಾದರೂ ಕೂಡ ಜನ ಟಿಕೆಟಾ ಇದೊಂದು ಎಕ್ಸ್ಟ್ರಾ ಫೋಟೋಶೂಟ್ಗೆ ಅಂತೇಳಿ ಮಾಡಿಸಿದ್ದಾರೆ. ಕರಡಿ ಮುಖ. ಸೊ ಸ್ಟೇರ್ಕೇಸ್ ಮಾಡಿದ್ದಾರೆ. ಒಂದು ಕಡೆಯಿಂದ ಹತ್ಕೊಂಡೋಗಿ ಫೋಟೋಸ್ಗಳನ್ನ ತೊಗೊಂಡು ಇನ್ನೊಂದು ಕಡೆಯಿಂದ ಇಳಿಬೋದು. ಟಿಕೆಟ್ ಎಷ್ಟು ಅಂತ ಗೊತ್ತಿಲ್ಲ, ನಾನು ಹೋಗಿಲ್ಲ ನನಗೆ. ಇನ್ನು ಅಲ್ಲಿಂದ ಬಂದರೆ ಯಾವಾಗಲೂ ನನಗೆ ಇಷ್ಟ ಆಗೋದು ಇದೊಂದು ನೀರಿನ ಆಟ. ಮಕ್ಕಳು ಕೂಡ ಹೋಗ್ಬೋದು, ದೊಡ್ಡವರು ಕೂಡ ಹೋಗ್ಬೋದು. ದೊಡ್ಡವರು ಕೂಡ ಇಲ್ಲಿ ಆಟ ಆಡೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಒಂದು ಬೋಟಲ್ಲಿ ಎಲ್ಲರನ್ನೂ ಒಂದು ಸುತ್ತು ಕರ್ಕೊಂಡೋಗಿ ಬರ್ತಾರೆ. ಬಟ್ ಟಿಕೆಟ್ ಎಷ್ಟು ಅಂತ ಗೊತ್ತಿಲ್ಲ. ಸೊ ಏನು ಇಂಟ್ರೆಸ್ಟ್ ಇರಲಿಲ್ಲ, ಹಾಗಾಗಿ ನಾನು ಹೋಗಲಿಲ್ಲ. ಐ ಥಿಂಕ್ ಒಬ್ಬರು ₹100 ಇರುತ್ತೆ ಅಂದ್ಕೊಂಡಿದ್ದೀನಿ. ಇನ್ನು ಅಲ್ಲಿಂದ ಬಂದರೆ ಯಾವಾಗಲೂ ಆಟ ಆಡಬೇಕು ಅಂತ ಅಂದ್ಕೋತೀನಿ ರೀಲ್ಸು, ಬಟ್ ಆಟ ಆಡೋದೇ ಇಲ್ಲ. ಸರಿ ಅಂತೇಳಿ ಎಲ್ಲ ಕಡೆ ಲೈಟಿಂಗ್ಸ್ ಆನ್ ಮಾಡೋಣ ಅಂತೇಳಿ ಮುಂದೆ ಹೋಗ್ತಿದ್ವಿ. ಇದು ಕೂಡ ಚೆನ್ನಾಗಿತ್ತು. ಬ್ರ್ಯಾಂಡ್ ಮೈಸೂರು ಅಂದರೆ ಒಂದು ಅರಮನೆ ಇದರಲ್ಲಿ ಏನು ನಮ್ಮ ಒಂದು ಆಸ್ಥಾನ ಇರುತ್ತೆ ಆ ಥರ ಒಂದು ಮಾಡಿಸಿದ್ರು. ಬಟ್ ನಾನೇನು ಒಳಗಡೆ ಏನು ನೋಡಿಲ್ಲ. ಸಿಂಹಾಸನ ಅಂತ ಕಾಣಿಸ್ತಾ ಇತ್ತು, ಅದನ್ನು ನೋಡಿದೆ. ಇನ್ನು ಮಕ್ಕಳದ್ದು ಇದು ಇಂಟ್ರಾಕ್ಟಿವ್ ಪಾರ್ಕ್ ಅಂತೇಳಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಹೋಗ್ಬೋದು ಅನ್ನೋದು ಬೋರಲ್ಲಿ ಅಂತೇಳಿ ಏನು ಕರ್ಕೊಂಡು ಹೋಗಿಲ್ಲ. ಇನ್ನು ಲಾಸ್ಟಿಗೆ ಬರಬೇಕಾದ್ರೆ ಈಗೇನು ಫ್ಲವರ್ದು ಹಾಟ್ ಶೇಪಲ್ಲಿ ಏನು ಫ್ಲವರ್ ಸಖತ್ತಾಗಿತ್ತು. ಇವತ್ತೇನು ನನಗೇನು ಸಂಡೇ ಅಂತ ಏನು ಫೀಲ್ ಅನಿಸ್ಲಿಲ್ಲ. ಅಷ್ಟು ಜನನೇ ಇರಲಿಲ್ಲ. ಈಗ ದೇಶದಲ್ಲಿ ಹೇಗಿರುತ್ತೆ ಹಾಕಿದ್ರು. ಹೊರಗಡೆ ಬಂದರೂ ಕೂಡ ಅಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಇಷ್ಟು ವರ್ಷಕ್ಕಿಂತ ಈ ಸಲ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಅಂದ್ಕೊಂಡೆ.
ಬಟ್ ನಾನು ಏನೂ ಶಾಪಿಂಗ್ ಮಾಡಲಿಲ್ಲ, ಇಷ್ಟನೂ ಆಗಲಿಲ್ಲ. ಸರಿ ಅಂತೇಳಿ ಕೆಲವೊಂದು ಸ್ನ್ಯಾಕ್ಸ್ ಐಟಮ್ಸ್ ಅದು ತಿನ್ಕೊಂಡು ಬಂದರೆ ಅಷ್ಟೇ. ಹೊರಗಡೆ ಲೈಟಿಂಗ್ಸ್ ಹಾಕಿರೋದ್ರಿಂದ ಸೊ ಅದು ವಿಡಿಯೋ ಮಾಡೋಣ ಅಂತೇಳಿ ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ. ಜೊತೆಗೆ ಕೆಲವೊಂದು ಫೋಟೋಸ್ ಇನ್ನು ಹೊರಗಡೆ ಬರ್ತೀನಿ. ನಾನು ಜೋಳ ಕೇಳಿದ್ದು, ನನಗೂ ತುಂಬ ಇಷ್ಟ ಜೋಳ ಇದು. ಸರಿ ಅಂತೇಳಿ ಜೋಳ ತೊಗೊಂಡ್ವಿ. ಇನ್ನು ಜೋಳ ತೊಗೊಂಡು ಹೊರಡೋಣ ಅಂತೇಳಿ ಹೊರಟ್ವಿ. ಅಲ್ಲಿ ಪಾರ್ಕಿಂಗು, ನಾವು ಬಂದಾಗ ಪಾರ್ಕಿಂಗಲ್ಲಿ ಬರೀ ಒಂದು ಲೈನ್ ಇತ್ತು. ನಾನು ಪಾರ್ಕಿಂಗ್ ಮಾಡಿದ್ದು ಫಸ್ಟ್ ಲೈನಲ್ಲಿ. ಈಗಂತೂ ಎಷ್ಟು ಲೈನ್ ಇದೆ ಅಂದರೆ ಎಣಿಸೋಕ್ಕೆ ಆಗ್ತಾಯಿಲ್ಲ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬರೋಷ್ಟರಲ್ಲಿ ಸಾಕಾಯಿತು. ಇವತ್ತೇನು ಅಷ್ಟೇನು ರಶ್ ಇರಲಿಲ್ಲ, ಬಟ್ ಒನ್ ವೇ ಇರುತ್ತೆ. ಸೊ ಒನ್ ವೇಲಿ ಎಲ್ಲ ಬಳಸ್ಕೊಂಡು ಬರಬೇಕು. ಸೊ ಹಾಗಾಗಿ ಸ್ವಲ್ಪ ಹೊತ್ತಾಯಿತು. ಇನ್ನು ಮನೆಗೆ ಬಂದು ಫಸ್ಟ್ ನೀಟಾಗಿ ನಾನು ಫುಲ್ಲು ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇನ್ನು ರಾತ್ರಿ ಊಟಕ್ಕೆ ಅಂತೇಳಿ ಬದನೆಕಾಯಿ ಆಲೂಗೆಡ್ಡೆ ಸಾರು, ಅಲ್ಲಿಂದನೇ ಮಿಕ್ಸರ್ ತಂದಿದ್ದೆ. ಸೊ ಅದೇ ಮಿಕ್ಸರ್ ಹಾಕಿ ಎಲ್ರಿಗೂ ಊಟ ಹಾಕ್ಕೊಟ್ಟೆ. ನನಗೇನು ಊಟ ಬೇಕು ಅಂತ ಅನ್ನಿಸ್ಲಿಲ್ಲ, ಯಾಕಂದರೆ ಆಲ್ರೆಡಿ ನಾನು ಅಲ್ಲೇ ಸ್ನ್ಯಾಕ್ಸ್ ತಿಂದಿದ್ದೆ. ಸೊ ದೋಸೆ ತಿಂದಿದ್ದೆ, ಚೆನ್ನಾಗಿತ್ತು. ಸೊ ಹಾಗಾಗಿ ಈಗ ಹೋಗಿ ಆರಾಮಾಗಿ ಮಲ್ಕೊಂಡ್ರೆ ಸಾಕು. ಇನ್ನು ನಾಳೆ 3ನೇ ಕಾರ್ತಿಕ ಸೋಮವಾರ. ಇನ್ನು ಬೆಳಿಗ್ಗೆ ಬೇಗ ಎದ್ದು ಪೂರ್ತಿ ಎಲ್ಲ ರೆಡಿ ಮಾಡಬೇಕು. ಸ್ಕೂಲ್ ಇಲ್ಲ, ಏಕೆಂದರೆ ನಾಳೆ ಕನಕದಾಸ ಜಯಂತಿ ಆಗಿರೋದ್ರಿಂದ. ಸೊ ನಾಳೆ ಸ್ಕೂಲ್ ರಜಾ ಇದೆ. ಸೊ ಹಾಗಾಗಿ ಟ್ಯೂಷನ್ ಕೂಡ ಲೇಟಾಗಿರೋದ್ರಿಂದ ಸೊ ನನ್ನ ಕೆಲಸ ಬೇಗ ಆಗುತ್ತೆ. ನೋಡೋಣ, ಸಾಧ್ಯವಾದರೆ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ. ಸೊ ಎಲ್ರಿಗೂ ಗುಡ್ ನೈಟ್, ಬಾಯ್.